ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಸಿಂಪಲಾಗಿ ಮೀನು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಫಿಶ್ಶು. ನಾನು 1/4 kg ಫಿಶ್ ತೊಗೊಂಡಿದ್ದೀನಿ. ಯಾವ ಫಿಶಾರು ತೊಗೊಳ್ಬೋದು. ಒಂದು 5 ಟೊಮೊಟೊ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಈರುಳ್ಳಿ, 2 ಈರುಳ್ಳಿ ಈ ರೀತಿ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ ರುಬ್ಕೊಳ್ಳೋಕೆ ನಮಗೆ. ಇದು ಒಗ್ಗರಣೆಗೆ 1 ಈರುಳ್ಳಿ. ಇದು 3 ಈ ಸ್ಪೂನಲ್ಲಿ 3 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಇದರಲ್ಲಿ ಧನಿಯಾ ಪುಡಿನೂ ಮಿಕ್ಸ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಧನಿಯಾ ಪುಡಿ ತೊಗೊಳ್ತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮೆಂತೆಕಾಳು, ಒಗ್ಗರಣೆಗೆ ಮಾತ್ರ ಸ್ವಲ್ಪ ಮೆಂತೆಕಾಳು ಯೂಸ್ ಮಾಡ್ತಿದ್ದೀನಿ. ಇದು ಬೆಳ್ಳುಳ್ಳಿ, ಒಂದು ದೊಡ್ಡ ಬೆಳ್ಳುಳ್ಳಿ ಒಂದು 2ರಿಂದ 3 ತೊಗೊಂಡಿದ್ದೀನಿ. ಅರಿಶಿನ ಪುಡಿ, ಅರ್ಧ ಚಿಪ್ಪು ತೆಂಗಿನಕಾಯಿ. ಇದು ಕರಿಬೇವು. ಇದು ಹುಣಸೆ ಹಣ್ಣು, ನಾನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೀನಿ. ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಮಿಕ್ಸಿ ಜಾರ್ಗೆ ಈ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ರುಬ್ಕೊಳ್ಳೋದು. ನೋಡಿ, ಈಗ ಅರ್ಧ ರುಬ್ಬಿದೆ. ಇದಕ್ಕೆ ನಾವು ನೀರು ಹಾಕೋ ಬದಲು ನಾವು ಕಟ್ ಮಾಡಿಟ್ಟಿರೋ ಟೊಮೆಟೊಸ್ನ ಹಾಕಿ ರುಬ್ಕೊಳ್ಳೋಣ ನೈಸಿಗೆ. ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಇದಕ್ಕೆ ನಾನು ಅದರಿಂದನೇ ನೀರು ಹಾಕಿಲ್ಲ. ಸ್ವಲ್ಪ ತೆಂಗಿನಕಾಯಿ ಮುಕ್ಕಾಲು ಭಾಗ ರುಬ್ಬಿದ್ದು ನಾವು ಟೊಮೊಟೊ ಹಾಕಿ ರುಬ್ಕೊಂಡ್ರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇದೇ ನೀರಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದ್ದು ನಾನು ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಏನೂ ಹಾಕ್ತಿಲ್ಲ. ಸ್ವಲ್ಪ ಮೆಂತೆಕಾಳು ಹೇಳಿದ್ನಲ್ಲ, ಮೆಂತೆಕಾಳು ಹಾಕ್ತಿದ್ದೀನಿ. ಮೆಂತೆಕಾಳು ಒಂದು ಸ್ವಲ್ಪನೇ ಹಾಕ್ರಿ, ತುಂಬ ಹಾಕಿದ್ರೆ ಕಹಿ ಆಗುತ್ತೆ. ಇದು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ. ಸ್ವಲ್ಪ ಕಲರ್ ಬಂದಿದ್ದು ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮೆಂತೆಕಾಳು ಬಂದ್ಬಿಟ್ಟು ಆಪ್ಷನಲ್, ಅದೇನು ಕಂಪಲ್ಸರಿ ಏನಿಲ್ಲ. ಅದು ಹಾಕಿದ್ರೆ ಒಂದು ಬೇರೆ ಫ್ಲೇವರ್ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಇಲ್ಲ ಯಾಕಂದರೆ ಹಾಕಿಲ್ಲಾದರೂ ನಡೆಯುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿ. ತುಂಬಾ ಬೇಡ, ಲೈಟ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿ. ಈಗ ಇದು ಸ್ವಲ್ಪ ಫ್ರೈ ಆಗಿದೆ. 3 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ. ಈ ಖಾರದ ಪುಡಿ ನಾನು ಬರೀ ಖಾರದ ಪುಡಿ ಎಲ್ಲ, ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮಿಕ್ಸ್ ಇರೋದ್ರಿಂದ ನಾನು ಜಾಸ್ತಿ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಅರಿಶಿನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕೋಣ. ಮಸಾಲ ಫುಲ್ ಹಾಕೋಣ. ಹಾಕಿ ಖಾರದ ಪುಡಿ ಜೊತೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಒಂದು ಎಣ್ಣೆಲಿ ಒಂದು 2 ನಿಮಿಷ ಫ್ರೈ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಹುಣಸೆ ರಸನ ಈ ಥರ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀವಲ್ಲ, ಈ ನೀರನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಈ ಪಲ್ಪೆಲ್ಲ ತೆಗೆದ್ಬಿಟ್ಟು ಬರೀ ನೀರು ಮಾತ್ರ, ಆ ಹುಣಸೆಹಣ್ಣಿನ ರಸ ನೀರಿನ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಹುಣಸೆಹಣ್ಣು ಒಂದೇ ಸತಿ ಫುಲ್ಲು ಹಾಕೋಕ್ಕೆ ಹೋಗಬೇಡಿ, ಫುಲ್ಲು ಹುಳಿ ಆಗ್ಬಿಡುತ್ತೆ. ಫಸ್ಟು ಒಂದು ಟ್ರಿಪ್ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಹುಳಿ ಬೇಕಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹುಳಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಇರುತ್ತೆ. ನೀವು ಮೀನು ಸಾರಿಗೆ ಯಾವಾಗಲೂ ಸ್ವಲ್ಪ ಉಪ್ಪು, ಹುಳಿ, ಖಾರ 3 ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಸಾರಿಗಿಂತ, ಮಾಮೂಲಿ ಸಾರಿಗಿಂತ. ಈಗ ನಾವು ಇದಕ್ಕೆ ಫ್ರೆಶ್ ಆಗಿರೋ ಕರಿಬೇವು ಹಾಕ್ತಿದ್ದೀನಿ. ಮತ್ತು 2 ಈ ರೀತಿ ಕಟ್ ಮಾಡಿ ಇಟ್ಟಿರೋ ಮೆಣಸಿನ್ಕಾಯಿ. ಅದು ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದೆಲ್ಲ ಒಂದು ಎಕ್ಸ್ಟ್ರಾ ಅಷ್ಟೇ. ಹಾಕಿ ಮಿಕ್ಸ್ ಮಾಡಿ. ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಇದೆ. ಇದು ನೋಡಿ ಫ್ರೆಂಡ್ಸ್, ಇವಾಗ ಈ ಸ್ವಲ್ಪ ನೀರಾಗಿದೆ. ನಾವೊಂದು 5 ನಿಮಿಷದವರೆಗೂ ಇದು ಕುದಿಯಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಪ್ಲೇಟಾಗಿ ಮುಚ್ಚೋಣ. ಈಗ 5 ನಿಮಿಷ ಆಗಿದೆ.
ನೋಡಿ ಇದೆಲ್ಲ ಚೆನ್ನಾಗಿ ಕುದ್ದಿದೆ. ನಾವು ಇಲ್ಲ ಹಾಕಿದ್ದು ಒಂದು ಸ್ವಲ್ಪ ಕಡಿಮೆ ಆಗಿದೆ ನೀರು, ಹಂಗಿದ್ರೆ ಇದು ಆಗಿದೆ ಅಂತ. ಇವಾಗ ನಾವು ಫಿಶ್ ಹಾಕ್ಬಿಡೋಣ. ಫಿಶ್ ಎಲ್ಲ ಚೆನ್ನಾಗಿ ಮುಳುಗಬೇಕು, ಆ ರೀತಿ ಹಾಕ್ರೆ. ಈ ರೀತಿ ಚೆನ್ನಾಗಿ ಎಲ್ಲ ಫಿಶ್ಗಳನ್ನ ಹಾಕೊಳ್ಳೋಣ. ಫಿಶ್ ಮುಳುಗಬೇಕಷ್ಟೆ. ಈಗ ಇದನ್ನ ನಾವು ಒಂದು 10 ನಿಮಿಷ ತಟ್ಟೆ ಹಾಕಿ ದೊಡ್ಡದಾಗಿ ಗ್ಯಾಸ್ ಇಟ್ಬಿಟ್ಟು ಮುಚ್ಚಿಡೋಣ. ಫಿಶ್ ಹಾಕಿ ಒಂದು 2 ರಿಂದ 3 ನಿಮಿಷ ಆದಮೇಲೆ ಈ ರೀತಿ ತಗೊಂಡು ಚೆನ್ನಾಗಿ ಹಿಂಗೆ ತಿರುಗಿಸ್ಬಿಡಿ. ಯಾಕಂದರೆ ನಾವಿವಾಗ ಫಿಶ್ ಹಾಕಿದ್ಮೇಲೆ ಸೌಟ್ ಹಾಕಿ ನಾವು ತಿರ್ಗ್ಸೋಕ್ಕಾಗಲ್ಲ, ಫಿಶ್ ಎಲ್ಲ ಒಡೆದೋಗುತ್ತೆ. ಅದರಿಂದ ಆಗಾಗ ಒಂದು ಸ್ವಲ್ಪ ಹುಷಾರಾಗಿ ಪಾತ್ರೆ ಇಟ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಡಿ. ನೋಡಿ ಈಗ 10 ನಿಮಿಷ ಆಗಿದೆ, ನೋಡೋಣ. ನೋಡಿ ನಮ್ಮ ಫಿಶ್ ಎಲ್ಲ ಬೆಂದಿದೆ. ಈಗ 10 ನಿಮಿಷ ಸಾಕು ಫಿಶ್ ಬೇಯೋಕ್ಕೆ, ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ. ನೋಡಿ ಒಂದು ಸೈಡಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಹಂಗಿದ್ರೆ ಇದು ಬೆಂದಿದೆ ಅಂತ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲಿ ಎಷ್ಟು ಸಿಂಪಲ್ಲಾಗಿ ಮೀನು ಸಾರು ಮಾಡೋದು ಹೇಗಂತ. ನೀವು ಖಂಡಿತ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.